ಈಗ ಕೈಮರ ರೀಚ್ ಆಗಿದ್ದೀನಿ. ಕೈಮರದಿಂದ ಮುಂದೆ ಹೋಗ್ತಾ ಇದ್ದೀನಿ. ಸೊ ಅಲ್ಲೊಂದು 10 ರೂಪಾಯಿ ಟಿಕೆಟ್ ತೊಗೊಂಡ್ರು. ಪ್ಲಾಸ್ಟಿಕ್ ಏನೂ ಇಲ್ಲ, ಎಲ್ಲದನ್ನು ಕ್ಯೂಸ್ ಬಿಸಾಕೋತಾರೆ. ಇಲ್ಲಿಂದ ಇನ್ನೂ ಹೆಚ್ಚು ಕಮ್ಮಿ ಒಂದು 20-25 ಕಿಲೋಮೀಟ್ರ್ ಇದೆ. ಇನ್ನು 25 ಕಿಲೋಮೀಟ್ರಿಗೆ ಆ್ಯಕ್ಚುಲಿ 1 ಅವರ್ ತೋರಿಸ್ತಾ ಇದೆ. ETA 5 ಕಾಲ್ ಅಂತ ತೋರಿಸ್ತಾ ಇದೆ. ಈಗ ಹೆಚ್ಚು ಕಮ್ಮಿ 4 ಕಾಲ್ 4:20 ಆಗಿರಬೇಕು. ಸೊ ಪೂರ್ತಿ ಕರ್ವಿ ರೋಡು, ತುಂಬ ವೆಹಿಕಲ್ಸ್ ಇದೆ ಗುರು. ಲೊಕೇಶನ್ ಮಾತ್ರ ಸೂಪರ್ ಆಗಿದೆ. ಮೋಸ್ಟ್ಲಿ ಆ ಪೀಕ್ ಎದುರುಗಡೆ ನಿಮ್ಗೆ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ, ನೋಡ್ತೀನಿ ಮುಂದೆ ಸಾಧ್ಯ ಆದರೆ ತೋರಿಸ್ತೀನಿ. ಪೀಕ್ ಕಾಣ್ತಾ ಇದೆ ಇಲ್ಲಿಂದನೇ. ಬಟ್ ಏನಂತ ಗ್ರೀನ್ ಇಲ್ಲ ಗುರು, ಎಲ್ಲ ಡ್ರೈ ಆಗಿಬಿಟ್ಟಿದೆ ಆಲ್ರೆಡಿ. ಗ್ರೀನ್ರಿ ಇದೆ ಅಂತ ಅನ್ನಿಸ್ತಾ ಇಲ್ಲ. ಬಟ್ ವ್ಯೂ ಪಾಯಿಂಟ್ ಅನ್ಕೋತೀನಿ, ವ್ಯೂ ಪಾಯಿಂಟ್ ಚೆನ್ನಾಗಿದೆ ನೋಡಿ. ಅದೇ ಪೀಕು ಅನಿಸುತ್ತೆ ಮೋಸ್ಟ್ಲಿ, ಅದೇ ಅನಿಸುತ್ತೆ. ಮೇಲ್ಗಡೆ ಫುಲ್ ಟಾಪಲ್ಲಿ ಕಾಣ್ತಾ ಇದೆ ನೋಡಿ, ದೇವಸ್ಥಾನ ಥರ. ವೀಡಿಯೋಲಿ ಕಾಣಲ್ಲ ಬಟ್ ಕಾಣ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಅದೇ ಪೀಕು. ಆ ಪೀಕಿಗೆ ಹೋಗ್ಬೇಕು ನಾವೀಗ. ಸೊ ಕಂಪ್ಲೀಟು ಹತ್ತದೇ ಇರುತ್ತೆ ಈಗ. ಯಾಕಂದ್ರೆ ಅಷ್ಟು ಟೈಟ್ ಪೀಕ್ ಹತ್ತಬೇಕಂದ್ರೆ ಸ್ಟ್ರಗ್ಲಿಂಗ್ ಇದ್ದೇ ಇರುತ್ತೆ, ಈಸಿ ಅಲ್ಲ ಅದು. ಕೆಲವರು ನೋಡಿದವ್ರು ಕಾಡು ಅನ್ಕೋಬೇಕು, ಇದು ಕಾಡಲ್ಲ ಆ್ಯಕ್ಚುಲಿ. ಇದು ಕಂಪ್ಲೀಟ್ ಕಾಫಿ ಎಸ್ಟೇಟ್ಗಳೇ. ವೆಹಿಕಲ್ಸ್ ನೋಡಿ ಎಷ್ಟಿದೆ ವೆಹಿಕಲ್ಸ್ ಅಂದರೆ. ಈಗ ಯಾರು ಹೋಗ್ತಾ ಇಲ್ಲ ಆ್ಯಕ್ಚುಲಿ. ನಾನೊಂಥರ ಎಡವಟ್ಟು ಟೈಮಲ್ಲಿ ಹೋಗ್ತಾ ಇದ್ದೀನಿ. ಆ ಕಡೆಯಿಂದ ಬರೋ ವೆಹಿಕಲ್ ಜಾಸ್ತಿ ಇದೆ, ಈ ಕಡೆಯಿಂದ ಹೋಗೋ ವೆಹಿಕಲ್ಸ್ ಅಷ್ಟಿಲ್ಲ. ಸೊ ಸ್ನೇಹಿತರೆ, ಒಂದು ಅರ್ಧ ಹತ್ತಿದ್ದೀನಿ. ಸೀನ್ರಿ ಮಾತ್ರ ಬೇರೆ ಲೆವೆಲಲ್ಲೈತೆ, ತುಂಬ ಚೆನ್ನಾಗಿದೆ ಗುರು. ನಾನು ಆ್ಯಕ್ಚುಲಿ ಏನೋ ಅಂದ್ಕೊಂಡಿದ್ದೆ, ಬರ್ಬೇಕಾದ್ರೆ ತುಂಬ ಅಪ್ಸೆಟ್ ಆಗಿ ಬಂದೆ ಆ್ಯಕ್ಚುಲಿ. ಏನು ಗುರು ಎಲ್ಲ ಒಣಗೋಗೈತೆ ಅಂತ. ಬಟ್ ಇಲ್ಲಿ ಬೇರೆ ಲೆವೆಲ್ ಲುಕ್ ಇದೆ. ಜಸ್ಟ್ ನಿಮ್ಗೆ ಹಂಗೆ ಒಂದು ಗ್ಲಾನ್ಸ್ ಕೊಡ್ತೀನಿ ನೋಡಿ ಹೇಗಿದೆ ವ್ಯೂ. ಇನ್ನೂ ಒಂದು ಅರ್ಧ ಬಂದಿದ್ದೀನಿ ಅಷ್ಟೇ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಅಲ್ಲಿ ಬರ್ತಾ ಆ್ಯಕ್ಚುಲಿ ಸ್ವಲ್ಪ ಕನ್ಫ್ಯೂಸ್ ಆಗೋದೆ ನಾನು. ಯಾಕಂದರೆ ನನಗೆ ಅಲ್ಲಿ ಹೆಂಗಾಗ್ತು ಅಂದರೆ, ಸೀತಾಳಗಿರಿ ಅಂತ ಒಂದು ಬೆಟ್ಟ ಇದೆ, ಆ ಕಡೆಗೆ ಡೈವರ್ಷನ್ ತೊಗೋತಿದ್ದವನು ಸಡನ್ನಾಗಿ ಗೂಗಲ್ ಮ್ಯಾಪ್ ಹಾಕ್ಕೊಂಡಿದ್ದೆ. ಗೂಗಲ್ ಮ್ಯಾಪ್ ಕೂಡ ಗಮನನೇ ಇಲ್ಲ. ನಾನು ಏನೋ ಯೋಚನೆಯಲ್ಲಿ ಹಾಗೆ ಹೋಗ್ತಾಯಿದ್ದೆ. ಆಮೇಲೆ ಡೈವರ್ಷನ್ ತೊಗೊಂಬಂದೆ. ಬಟ್ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಅವರು. ರೋಡು ಸಣ್ಣದು ಅನ್ನೋದು ಬಿಟ್ಟರೆ ಓಕೆ. ನಿಮಗೆ ಜರ್ನಿ ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ಜರ್ನಿ ಸ್ಟಾರ್ಟ್ ಆಗಬೇಕು ಅಂದರೆ ಕೈಮರ ಆದಮೇಲೆ, ಅಲ್ಲಿ ಗಂಟ ಏನೇನೂ ಇಲ್ಲ, ಬೋರಿಂಗ್ ಅದು. ಏನು ಅನಿಸಿಲ್ಲ, ಒಂಚೂರು ಚಳಿ. ಬೆಂಗಳೂರಲ್ಲಿರೋ ಚಳಿ ಕೂಡ ಇಲ್ಲಿಲ್ಲ, ಆ ಥರ ಇದೆ. ಡಿಲ್ಲಿಗೆ ಬಂದಮೇಲೆ ಈಗ ಆ್ಯಕ್ಚುಲಿ ಫೀಲ್ ಆಗ್ತಿದೆ. ಬಟ್ ಟಾಪ್ಗೆ ಹೋದರೆ ಬೇರೆ ಲೆವೆಲ್ ಇರುತ್ತೆ ಅನ್ಕೋತೀನಿ. ಇದು ಬಾಬಾ ಬುಡನ್ಗಿರಿ ಅಥವಾ ಮುಳ್ಳಯ್ಯನಗಿರಿ ಎರಡೂ ಕರೀತಾರೆ. ಇಲ್ಲಿಂದ ಹಂಗೆ ಮುಂದೆ ಹೋದರೆ ಕೆಮ್ಮಣ್ಣಗುಂಡಿ ಅಂತ ಬೋರ್ಡ್ ಇದೆ, ಅದರಿಂದ ಏನಚೂರು ಮುಂದೆ ಅಂತ. ಬಟ್ ಕೆಮ್ಮಣ್ಣಗುಂಡಿ ಗಂಟ ಹೋಗಲ್ಲ, ಯಾಕಂದ್ರೆ ಅವೆಲ್ಲ ಆಲ್ಮೋಸ್ಟ್ ಎಲ್ಲ ಟ್ರೆಕ್ಕಿಂಗ್ ಪ್ಲೇಸ್ ರೀ. ಎಲ್ಲ ಟ್ರೆಕ್ಕಿಂಗ್ ಪ್ಲೇಸ್ ಆದ್ರಿಂದ ನಾವು ಹುಟ್ಟ ಸೋಂಬೇರಿ, ನಡೆಯೋದು ಓಡೋದು ಆಗಲ್ಲ ನನಗೆ. ಅದರಿಂದಾಗಿ ಆ ಕಡೆ ಗಮನ ಕೊಡ್ತಾ ಇಲ್ಲ. ಬಟ್ ಸೀರಿಯಸ್ಲಿ ಟೈಮ್ ತಗೊಳುತ್ತೆ. ಕೈಮರದಿಂದನೇ 1 ಅವರ್ ಬೇಕು. ಡಿಸ್ಟೆನ್ಸ್ ನೋಡಿದ್ರೆ ನೀವು ಸ್ವಲ್ಪ ಶಾಕ್ ಆಗ್ತೀರ. ಒಂದು 22-23 ಕಿಲೋಮೀಟ್ರ್ ಅಷ್ಟೇ ಕೈಮರದಿಂದ. ಆದರೆ ಟೈಮ್ ಮಾತ್ರ ತುಂಬ ಕನ್ಸ್ಯೂಮ್ ಮಾಡುತ್ತೆ. ರೀಸನ್ ಸಿಂಪಲ್ಲು, ಸಣ್ಣ ರೋಡ್ಗಳು, 2 ಕಾರ್ ಪಾಸ್ ಆಗೋಕ್ಕೂ ಒದ್ದಾಟ. ಕೆಲವು ಜಾಯಿಂಟ್ಸ್ ಹೆಂಗಿದೆ ಅಂದರೆ 2 ಕಾರ್ ಕೂಡ ಪಾಸ್ ಆಗಲ್ಲ, ಆ ಥರ ಇದೆ. ಸಖತ್ ಇಕ್ಕಟ್ಟು ರೋಡು, ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ವ್ಯೂ ಪಾಯಿಂಟ್ ಲೆವೆಲೇ ಬೇರೆ ಸೀರಿಯಸ್ಲಿ. ನೋಡಿ ಟ್ರಾಫಿಕ್ ಜಾಮ್ ಹೆಂಗಾಗಿದೆ ಅಂತ. ಇಲ್ಲಿ ಟ್ರಾಫಿಕ್ ಜಾಮ್ಗಳು ನೋಡ್ತಾ ಇದ್ದೀನಿ. ಯಾಕೆ ನೋಡ್ತಾ ಇದ್ದೀನಿ ಅಂದರೆ, ಎಲ್ಲಿ ಬ್ರೇಕ್ ಪಾಯಿಂಟ್ ಒಳ್ಳೆ ವ್ಯೂ ಪಾಯಿಂಟ್ ಹತ್ರ ಟೀ ಅಂಗಡಿ ಆ ಥರದ್ದು ಹಾಕೊಂಡಿರ್ತಾರೆ, ಅಂಥ ಕಡೆನೇ ಟ್ರಾಫಿಕ್ ಆಗ್ತಾ ಇರೋದು. ಎಲ್ಲ ಅಲ್ಲಿ ವೆಹಿಕಲ್ಸ್ನ ಪಾರ್ಕ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಅದರಿಂದ ನನಗೆ 2 ಪಾಯಿಂಟ್ ಹಂಗೆ ಇತ್ತು. ನಾನು ಏನಾಗೋಯ್ತು ಅಂದ್ಕೊಂಡ್ರೆ ಏನೂ ಇಲ್ಲ, ಅಲ್ಲಿ ಮಣ್ಣು. ಒಂದು ಟೀ ಅಂಗಡಿ ಐತೆ, ಅಲ್ಲಿ ಅಷ್ಟು ಟ್ರಾಫಿಕ್ಕು.
ನೋಡಿ ಇಲ್ಲೊಂದು ವ್ಯೂ ಪಾಯಿಂಟ್ ಥರ ಮಾಡಿದ್ದಾರೆ. ಬೋರ್ಡ್ಯಾಗ ಮೈಕ್ ಹಾಕ್ಬಿಟ್ಬಿಟ್ಟಣ್ಣ ಕಾಫಿ ಟೀ ಲಂಚ್ ಅಂದ್ಕೊಂಡು. ಇದೇನೋ ಹೊಸ ಸಿಸ್ಟಮ್ ಇವತ್ತು ಇಲ್ಲೇ ನೋಡಿದ್ದು ನಾನು. ಗುರು ಬೆಟ್ಟ ಇಳಿತಾ ಇದ್ದೀನಿ, ಬೆಟ್ಟ ಹತ್ತುತ್ತೀನಿ ಅಂದ್ಕೊಂಡೆ, ಇಳಿತಾ ಇದ್ದೀನಿ, ಮತ್ತೆಲ್ಲೋ ಹತ್ತೋದೈತೆ ಅನ್ಕೋತೀನಿ ಮೋಸ್ಟ್ಲಿ. ಓ ಏನು ಗುರು ಇದು ಟ್ರಾಫಿಕ್ಕು. ಸರಿ ಸ್ನೇಹಿತರೆ, ಮೇಲೋದ್ಮೇಲೆ ಸಿಗ್ತೀನಿ. ಸೊ ಈಗ ಆಲ್ಮೋಸ್ಟ್ ಸ್ಟಾಪಿಗೆ ಬಂದಿದ್ದೀನಿ. ವ್ಯೂ ಪಾಯಿಂಟ್ ನೋಡಿ ಹೆಂಗಿದೆ ಅಂತ. ಇದು ಕರ್ನಾಟಕದಲ್ಲಿ ಅತಿ ಎತ್ತರವಾದಂಥ ಒಂದು ಬೆಟ್ಟ ಅಂತ ಹೇಳ್ತಾರೆ ಇದನ್ನು. ಇದು ಮುಳ್ಳಯ್ಯನಗಿರಿ ಬೆಟ್ಟ ಅಥವಾ ಬಾಬಾ ಬುಡನ್ಗಿರಿ ಬೆಟ್ಟ ಅಂತಲೇ ಹೇಳ್ಬೋದು. ಪಕ್ಕಾ ಆಫ್ ರೋಡ್ ಮಾಡ್ತೀನಿ ಅಂದರೆ ಗುರು ಬಾಗೂರು ಇಲ್ಲಿಗೆ ಹಂಗೆ ನೋಡು ರೋಡು. ಆಫ್ ರೋಡ್ ಏನು ಜಾಸ್ತಿ ಇಲ್ಲ, ಒಂದು 4-5 ಕಿಲೋಮೀಟ್ರ್ ಆಫ್ ರೋಡಿಂಗ್ ಇದೆ, ತುಂಬ ಹೆವಿ ಏನಿಲ್ಲ. ಅಂದರೆ ಮಳೆಲೆಲ್ಲ ಬಂದರೆ ಮಾತ್ರ ಅಷ್ಟೇ ಪ್ಯಾಂಟ್ ಒದ್ದಾನೆ. ಸಖತ್ತು ಸ್ಲಿಪ್ರಿ ರೋಡ್ಸ್ ಇದು. ಫುಲ್ ಹಿಲ್ ಟಾಪ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲ ವೆಹಿಕಲ್ಸ್ ಎಲ್ಲ ಅಲ್ಲೇ ಎಂಡ್ ಮಾಡಿದ್ದಾರೆ. ಈ ಟಾಪ್ ಗಂಟ ತುಂಬ ಕಡಿಮೆ ವೆಹಿಕಲ್ಸ್ ಹೋಗ್ತಾ ಇರೋದು. ನಾನು ನೋಡೋಣ, ಒಂದು ಟ್ರೈ ಕೊಡೋಣ ಅಂತ ಹೊಡಿತಾ ಇದ್ದೀನಿ. ವೆಹಿಕಲ್ಸ್ ಎಲ್ಲ ಬರ್ತಾ ಇದ್ದಾವೆ, ಸೊ ಅಲ್ಲೂ ಏನು ತೊಂದರೆ ಇಲ್ಲ ಅನ್ಕೋತೀನಿ. ಇಲ್ಲಿ ಚೆನ್ನಾಗಿದೆ ರೋಡು, ಎಲ್ಲ ಮಧ್ಯದಲ್ಲಿ ಒಂದು 2 ಕಿಲೋಮೀಟ್ರ್ ಸ್ವಲ್ಪ ಹಂಗೆ ರೋಡು. ಏನಿದೆ ನೋಡು ಗುರು ವ್ಯೂಸು. ಮೋಡದ ಮೇಲಿದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಮೋಡ ಎಲ್ಲ ಕೆಳಗಿದೆ, ನಾವು ಮೋಡದ ಮೇಲಿದ್ದೀವಿ. ಒಂಥರ ಇಲ್ಯೂಷನ್ ಅಂತಾರಲ್ಲ, ಆ ಥರ ಇಲ್ಯೂಷನ್ ಫೀಲ್ ಆಗ್ತಾ ಇದೆ. ಆ ಕಡೆ ನೋಡಿಕೊಂಡು ಓಡಿಸೋಕ್ಕೆ ಇಲ್ಯೂಷನ್ ಫೀಲ್ ಡೆಫಿನೆಟ್ ಆಗಿದೆ. ಅಂದರೆ ಒಂದು ಖುಷಿ ಏನು ಗೊತ್ತಾ, ಇಂಥ ಹಿಲ್ ಸ್ಟೇಷನ್ ಬಂದರೂ ಕೂಡ ಮೊಬೈಲ್ ನೆಟ್ವರ್ಕ್ ಐತೆ ಗುರು. ಎಲ್ಲ ಮಧ್ಯದಲ್ಲಿ ಸ್ವಲ್ಪ ಹೋಗಿ ಬಂದು ಆಟ ಆಡ್ತಾ ಬಿಟ್ರೆ ನೆಟ್ವರ್ಕ್ ಚೆನ್ನಾಗಿದೆ. ಸೊ ಟೋಟಲ್ ಪೀಕ್ ಗಂಟ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲಿ ಎಂಡ್ ಅಂತ ಗೊತ್ತಿಲ್ಲ ಪೀಕು. ಆ ಪೀಕ್ ಆ್ಯಕ್ಚುಲಿ ಹೊಡಿತಾ ಇದ್ದೀನಿ. ಒಂದೊಳ್ಳೆ ವ್ಯೂ ಪಾಯಿಂಟಲ್ಲಿ ಟ್ರೈಪಾಡ್ ತರಬೇಕು ಅಂದ್ಕೊಂಡೆ, ಟ್ರೈಪಾಡ್ ಮರ್ತೇ ಬಂದೆ ನಾನು ಮನೇಲಿ. ಸೋಲೋ ಬಂದಾಗ ಇದೊಂದು ದೊಡ್ಡ ಡಿಸಡ್ವಾಂಟೇಜ್ ಇದೆ. ಯಾಕಂದರೆ ನಿಮಗೆ ಯಾರು ಫೋಟೋಗ್ರಾಫರ್ ಇರೋಲ್ಲ, ನಿಮಗೆ ನೀವೇ ಫೋಟೋಗ್ರಾಫರ್ಗಳು. ಏನಿದ್ರೆ ಗಾಡಿ ಹಾಕ್ಕೊಂಡು ಗಾಡಿ ಜೊತೆ ಒಂದೆರಡು ಸೆಲ್ಫಿ ತಗೋಬೇಕ್ಬಿಟ್ರೆ ಇನ್ನೇನು ಮಾಡೋಕ್ಕೆ ಬರೋಲ್ಲ. ಓಕೆ, ಸೊ ಅಲ್ಲೆಲ್ಲೋ ಒಂದು ಕಡೆ ಇದೆ ಪಾಯಿಂಟು. ಆ ಪಾಯಿಂಟ್ಗೆ ಹೋಗಿ ಹಾಕ್ಕೊಂಡು ಒಂದೆರಡು ಒಳ್ಳೆ ಫೋಟೋ ಸೆಷನ್ ಮಾಡಿಕೊಂಡು ಆಮೇಲೆ ಸಿಗುವ. ಹೋಗ್ಬೇಕಾರೆ ಆಲ್ಮೋಸ್ಟ್ ಅಟ್ಲೀಸ್ಟ್ ಒಂದು ಸರ್ಟನ್ ಪಾಯಿಂಟ್ ಗಂಟ ಡೆಫಿನೆಟ್ಲಿ ಕವರ್ ಮಾಡ್ತೀನಿ. ಯಾಕಂದ್ರೆ ಬರ್ಬೇಕಾದ್ರೆ ತುಂಬ ಮಿಸ್ ಮಾಡಿದೆ ನಾನು. ಯಾಕಂದರೆ ಆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋ ಇದಕ್ಕೆ ಸುಮಾರು ಕಡೆ ಮಿಸ್ ಮಾಡಿದೆ. ಬಟ್ ಈಗ ಮಿಸ್ ಮಾಡಲ್ಲ. ಈಗ ಡೆಫಿನೆಟಾಗಿ ಹೋಗ್ತಾ ಒಂದಷ್ಟು ಕವರಪ್ ಮಾಡ್ಕೊಂಡು ಹೋಗ್ತೀನಿ ಇಳಿತಾ. ಈಗ ಅದೇ ಅನ್ಕೋತಾ ಇದ್ದೀನಿ, ಇದೆಲ್ಲ ಮುಗಿಸ್ಕೊಂಡು ಚಿಕ್ಕಮಂಗ್ಳೂರು ಹೋಗಿ ಹೊರಟಾಗ್ಬಿಡೋಣ. ಈಗ ಇನ್ನೂ 5 ಗಂಟೆ. ಸೊ ಮನೆಯಿಂದ ಹೊರಟಾಗ ಏನು ETA ತೋರಿಸ್ತು ಎಕ್ಸಾಕ್ಟ್ಲಿ ಸೇಮ್, ಹೆಚ್ಚು ಕಮ್ಮಿ ಒಂದು 10 ನಿಮಿಷ ಲೇಟು ಅಂದ್ಕೊಳ್ಳಿ. ಪರ್ಫೆಕ್ಟ್ ETA ಬಂದು ರೀಚ್ ಆಗಿದ್ದೀನಿ ಅಂತ ಹೇಳ್ಬೋದು. ನೋಡುವ, ಇಲ್ಲೆಲ್ಲರೂ ಹಂಗೆ ಒಂದು ಲೆಫ್ಟ್ ಹೊಡೆದು. ಸೊ ಇದೆ ಮುಳ್ಳಯ್ಯನಗಿರಿ ಅಂದರೆ ಇದೇ ಟಾಪ್ ಅನ್ಕೋತೀನಿ. ಯಾಕಂದ್ರೆ ಇಲ್ಲಿ ತೋರಿಸೋದೇ 700 ಮೀಟ್ರ್ ಇದೆ. ಇದಕ್ಕೆ ಮುಂದೆ ರೋಡ್ ಇದೆಯೋ ಅಲ್ವೋ ಅದು ಗೊತ್ತಿಲ್ಲ. ಇದೇ ಪೀಕ್ ಅನ್ಕೋತೀನಿ ನಾನು. ಯಾಕಂದ್ರೆ ಈಗೆಲ್ಲ ಇಳಿತಾ ಇದೆ ಮೇಲೆಲ್ಲೋ ಎತ್ಕೋತಾರ ರೋಡ್. ಮೋಸ್ಟ್ ಪ್ರಾಬಬ್ಲಿ ಇದೇ ಪೀಕು. ಅಲ್ಲೆಲ್ಲ ವೆಹಿಕಲ್ಸ್ ಫುಲ್ ಜಾಮ್ ಆಗಿದೆ ಅಂದರೆ ಅಲ್ಲಿದೆ ಪೀಕು. ಓಕೆ ಪೀಕ್ ಪಾಯಿಂಟ್ ಅಲ್ಲಿದೆ. ಇನ್ನು ದಾರಿ ಮಧ್ಯೆ ಇರೋದೆಲ್ಲ ಫೋಟೋ ಸೆಷನ್ ಪಾಯಿಂಟ್ಸು.
ಸೊ ಮುಳ್ಳಯ್ಯನಗಿರಿ ಪೀಕ್ ಪಾಯಿಂಟು ಒಳ್ಳೆ. ಇಲ್ಲಿಂದ ಆಚೆಗೆ ಗೂಗಲ್ ರೋಡೇ ಇಲ್ಲ, ಎಂಡ್ ತುದಿ. ಇನ್ನು ಆಚ್ಕೋಬೇಕಾದ್ರೆ ಹಾರ್ಕೋಬೇಕಷ್ಟೆ. ಗುರು ಅಲ್ಲಿಗೆ ಹೋಗ್ಬೇಕಾ? ಅಲ್ಲಿಗೆ ಹೋಗ್ಬೇಕಾಗಿಲ್ಲ, ಹಿಂದೆ ಎಲ್ಲರೂ ಫೋಟೋ ಸೆಷನ್ ಮಾಡ್ಕೊಳ್ಳೋಣ. ಏನಿದ್ರೆ ಒಂದು ವ್ಯೂ ಪಾಯಿಂಟ್ ಇರುತ್ತೆ ಅಷ್ಟೇ. ವ್ಯೂ ಪಾಯಿಂಟ್ ನೋಡೋದಕ್ಕೆ ಅಲ್ಲಿ ಕಂಟೈನಕ್ಕೆ. ಅಲ್ಲಿ ಪೀಕ್ ಪಾಯಿಂಟ್ಗೆ ಹೋಗಿ ನೋಡೋವಂಥದ್ದು ಏನಿದೆ ಅಂತ ಅನ್ನಿಸಿಲ್ಲ ನನಗೆ. ಅಲ್ಲಿ ಅಷ್ಟು ಹೆವಿ ಕ್ರೌಡೆಡ್ ಇದೆ. ಇಲ್ಲೇ ಸೀನಿಕ್ ವ್ಯೂಸ್ ತುಂಬ ಇದೆ ಇದ್ರದ್ದು. ಅದನ್ನು ಆ್ಯಕ್ಚುಲಿ ಇಲ್ಲೇ ಎಂಜಾಯ್ ಮಾಡೋಣ, ಸುಮ್ಮನೆ ಏನಕ್ಕಲ್ಲಿ. ಯಾಕಂದರೆ ಅಟ್ಲೀಸ್ಟ್ ಒಂದೆರಡು ಒಳ್ಳೆ ಫೋಟೋಸ್ನ, ಬೈಕ್ದು ನಂದು ಒಂದೆರಡು ಒಳ್ಳೆ ಫೋಟೋಗಳನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಪ್ರಾಪರ್ ಪಾಯಿಂಟ್ ಸಿಗಬೇಕು, ಆ ಲ್ಯಾಂಡ್ಸ್ಕೇಪ್ ಕರೆಕ್ಟಾಗಿರ್ಬೇಕು. ಆ ಥರ ಲ್ಯಾಂಡ್ಸ್ಕೇಪ್ ಇರೋ ಜಾಗ ಸಿಗ್ತಾ. ಸೂರ್ಯನ ಫೋಕಸ್ ಹೀಗೆ ಇದೆ. ಎಲ್ಲೆಲ್ಲಿ ಗ್ಯಾಪ್ ಇದೆ ಎಲ್ಲ ಗ್ಯಾಪಲ್ಲೂ ಕೂತ್ಬಿಡೋರು ಗುರು. ತಿನ್ಕೊಂಡ್ ಮನೆಯಿಂದ ಮಾಡ್ಕೊಂಬಂದು ಇಲ್ಲೇ ತಿನ್ನೋದು ಅನ್ನೋಂಗದ ಜನ. ಮೇಲೆ ಹತ್ಸ್ಬಿಡ್ಲ? ಎಲ್ಲೋಗೋಣ? ಅಲ್ಲಿ ಆ್ಯಕ್ಚುಲ್ ಪಾಯಿಂಟ್ ಇರೋದು ಇರಲ್ಲ. ವ್ಯೂ ಎಂಜಾಯ್ ಮಾಡ್ಬೇಕಷ್ಟೇ ಗುರು. ಮಸ್ತ್ ಇದೆ ಮಾತ್ರ ವ್ಯೂ. ಸ್ನೇಹಿತರೆ, ಆಯ್ತು, ಈಗ ವ್ಯೂ ಪಾಯಿಂಟ್ ಹೋಗಿದೆ. ಒಂದು ಕೆಲವು ಫೋಟೋಸ್ ತಗೊಂಡೆ, ಈಗ ರಿಟರ್ನ್ ಹೊರಟಿದ್ದೀನಿ. ಚೆನ್ನಾಗಿದೆ ಗುರು. ಬಟ್ ಇದನ್ನು ಇಲ್ಲಿಗೆ ಪರ್ಟಿಕ್ಯುಲರ್ಲಿ ಈ ಟೈಮಲ್ಲೆಲ್ಲ ಬರೋದು, ಮಾನ್ಸೂನಲ್ಲೇ ಬರ್ಬೇಕಿದು. ಇಲ್ಲಿಗೆ ಆ್ಯಕ್ಚುಲಾಗಿ ಯಾವಾಗ ಬರ್ಬೇಕು ಅಂದರೆ ಜೂನಿಂದ ಅಕ್ಟೋಬರ್ ಮಧ್ಯದಲ್ಲಿ ಬರಬೇಕು. ಪರ್ಫೆಕ್ಟ್ ಮಳೆಗಾಲದಲ್ಲಿ ಬಂತಂದರೆ ನೋಡಿ ಸೂಪರಾಗಿರುತ್ತೆ. ಇಲ್ಲೂ ಚೆನ್ನಾಗಿದೆ, ಬಟ್ ಆ ಒಂದು ಇಲ್ಲಿ ವಾತಾವರಣ ನಿಜವಾದ ಫೀಲ್ ಮಾಡಬೇಕು ಅಂದರೆ ಆ ಟೈಮಲ್ಲೇ ಬರಬೇಕು. ಈಗ ಸ್ವಲ್ಪ ಫಾಗಿಯಾಗಿರುತ್ತೆ, ಅಷ್ಟು ಕ್ಲಿಯರ್ ಇರೋಲ್ಲ.